ಈಗ ಲಿಂಗಾಯತರ ಮುಖಂಡರಾಗಿ ನೀವು ಬಂದಿದ್ದೀರಿ, ನಿಮ್ಮ ಕಾಲಂ ಯಾವುದು? ಈಗ ಏನು ಸೇರಿಸ್ತೀರಿ? ಈಗ ನಾವು ಏನು ಈಗ ಉದಾಹರಣೆಗಳು ಸಾಮಾಜಿಕ ಜಾಲತಾಣದಲ್ಲಿದ್ದಾವೆ, ಅದಕ್ಕೆ ಮಾಹಿತಿ ಕೊರತೆ ಕೂಡ ಇದೆ. ಸರ್ಕಾರದವರು ಈ ರೀತಿ ಬರುತ್ತೆ ಅನ್ನುವಂಥ ಈಗೇನೆಂದರೆ ಪ್ರಥಮವಾಗಿ ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಕ್ಕಂಥದ್ದು ಎಲ್ಲ ಮನೆಗಳಿಗೆ ಬಂದಿದೆ. ಆಗ್ತಾ ಇರೋದು ಲಿಂಗಾಯತ ಮತ್ತು ವೀರಶೈವ ಮುಖಂಡರು ಒಂದು ಗೊಂದಲ ಇದೆ. ಹೌದು. ಈಗ ಇಲ್ಲಿ ನಮ್ಮ ಒಂದು ಇತಿಹಾಸ ಮತ್ತು ಸಂಶೋಧನೆ ಮಾಡಿರ್ತಕ್ಕಂಥವ್ರು ಈ ಹಿಂದಿನ ವರದಿ ಆಧಾರಿತವಾಗಿ ಈಗಾಗಲೇ 2017-18ರಲ್ಲೂ ಕೂಡ ಸ್ವತಂತ್ರ ಧರ್ಮ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಚಿಂತನೆಗಳು ನಡೆದಿತ್ತು, ಸರ್ಕಾರದ ಆದ್ಯ ಗಮನಕ್ಕೆ ತಂದು ಸರ್ಕಾರ ಕೂಡ ಶಿಫಾರಸು ಮಾಡಿತ್ತು ಕೇಂದ್ರಕ್ಕೆ. ಆ ಹಿನ್ನೆಲೆಯಲ್ಲಿ ನಿವೃತ್ತ ಏನು ನ್ಯಾಯಾಧೀಶರುಗಳು ಕೂಡ ಅದರ ಎಲ್ಲ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಒಂದು ವಿಶೇಷವಾಗಿ ಒಂದು ಸಮಗ್ರವಾದ ವರದಿಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅದು ಇನ್ನೂ ಅನುಷ್ಠಾನಕ್ಕೆ ಬರದೇ ಇರತಕ್ಕಂಥದ್ದು ಒಂದು ರೀತಿ ಗೊಂದಲ ಆಗಿದೆ. ಸೊ ಈಗ ನಮ್ಮ ಒಂದು ಮಠಮಾನ್ಯಗಳು ಹಾಗೂ ಹಿರಿಯರು ಮತ್ತು ಇದನ್ನು ಹಿಂದಿನಿಂದ ಬಂದಿರತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ನೋಡೋದ್ರ ಜೊತೆಗೆ ಈಗ ಇತರೆ ಅನ್ನುವಂತಹ ಕಾಲಮಲ್ಲಿ ಲಿಂಗಾಯತ ಅನ್ನುವಂಥದ್ದು ಬರೆಸ್ತಕ್ಕಂಥದ್ದು ಸೂಕ್ತ ಅನ್ನುವಂಥದ್ದು. ಆಮೇಲೆ ಉಪಜಾತಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಉಪಜಾತಿಗಳು ಇದ್ದಾವೆ. ಸೊ ಲಿಂಗಾಯತ ಉಪಜಾತಿ ಸಾದ್ರ ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಬಣಜಿಗ ಆಗಿರ್ಬೋದು, ನೊಣಬ ಆಗಿರ್ಬೋದು, ಈ ರೀತಿ ತಮ್ಮದೇ ಆಗಿರ್ತಕ್ಕಂಥ ಉಪಜಾತಿಗಳನ್ನ. ಯಾಕಂದರೆ ಇಲ್ಲಿ ನಮಗೂ ಒಂದು ಗೊಂದಲ ಏನು ಅಂದರೆ, ಸರ್ಕಾರದ ಕಡೆಯಿಂದ ಏನು ಆಯೋಗ ಏನು ಇವಾಗ ಮಾಡ್ತಾ ಇದೆ, ಅದರಲ್ಲಿ ಇತರೆ ಅಂತ ಕಾಲಂ ಬರೆದಂಥ ಸಂದರ್ಭದಲ್ಲಿ ಅದನ್ನು ಗಣನೆ ಮಾಡ್ತಾ ಇದ್ದಾರಾ? ಇತರೆ ಅಂದರೆ ಅದರ್ಸ್ ಅಂತ ಹೇಳಿ ಈಗೇನು 12 ಧರ್ಮಗಳ ಹೆಸರುಗಳು, ರಿಲಿಜಿಯನ್ ಹೆಸರುಗಳು ಇದೆಯೋ ಅದನ್ನು ಬಿಟ್ಟು ಇತರೆ ಅಂತ ಬರೆದ್ರೆ ಅದರಲ್ಲಿ ಏನಾದರೂ ನಮಗೆ ಅಂಕಿಅಂಶಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅದು ಸ್ಪಷ್ಟೀಕರಣ ಎಲ್ಲಿ ಕೊಟ್ಟಿಲ್ಲ.